In the name of our Lord and Savior Jesus Christ. Yes, first and foremost, I take this opportunity to wish you all a very happy and a prosperous new year. May the God be your shepherd this year, from this day onwards till eternity. May He be everything El Shaddai for us. Now, as it is my privilege, in fact, to honor our Lord and Master and to invite the mighty Holy Spirit. Mighty Holy Spirit, we invite you here. Yes, O Lord, you are the God Almighty. You are the King of Kings. You are the King of Kings. You are the Lord Eternal. Yes. Now, when I was thinking what word to give, ಇವತ್ತು ಯೋಚನೆ ಮಾಡುವಾಗ ವಿಚ್ ಇಸ್ ದ ವರ್ಡ್ ನಿಮಗೆ ಎಲ್ಲರಿಗೂ ಏನು ವರ್ಡ್ ಕೊಡಬೇಕು ಅಂತ ಆವಾಗ ಐಸಾಯ 43 ವಚನ 19 ವರ್ಸಸ್ 19. Behold, I will do a new thing. Now it shall spring forth. Shall ye not know? ದೇವರು ಎಲ್ಲಾನು ಹೊಸದು ಮಾಡೋಕ್ಕೆ ಇದ್ದಾನೆ. ಈಗ ಎಲ್ಲ ಹೊಸದು ಗೊತ್ತಾ ನಿಮ್ಗೆ ಏನದು? ನಾವು ಯೇಸು ಸ್ವಾಮಿಗೆ ನಾವು ನಮ್ಮ ಮನಸ್ಸಲ್ಲಿ ಸೇರಿಸುವಾಗ ಉದ್ಧಾರಕರ್ತ ಅಂತ ನಾವು ವಿಶೇಷವಾಗಿ ನಾವು ಅವ್ರಿಗೆ ಇದು ತಗೊಳ್ಳುವಾಗ ಆವಾಗ ನಮ್ಮ ಮನಸ್ಸು ಹೊಸದು ಆಗತ್ತೆ. ಹೋಯಿತು ಎಲ್ಲ ಹಳೆಯ ಸಂದರ್ಭ, ಎಲ್ಲ ಹಳೆಯ ಚಿಂತೆ ಗಳಬಳಿ ಎಲ್ಲನೂ ಹೋಯಿತು. ಆಯ್ತಾ? ನಾನು ಹೊಸ ಸೃಷ್ಟಿ ಆಗಿದ್ದೀನಿ. ಆ ಹೊಸ ಸೃಷ್ಟಿ ನಮ್ಮಿಂದ ನಾವು ಆಗಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ನಮ್ಮಿಂದ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯೋಹಾನ ಪುಸ್ತಕದಲ್ಲಿ ದೇವರ ವಾಕ್ಯ ಇದೆ, ನನಗೆ ಬಿಟ್ಟು ನೀ ಏನು ಮಾಡಲ್ಲ. ಆಯ್ತಾ? ಈಗ ಯಾಕಂದರೆ ನಾವು ಮನುಷ್ಯರು, ನಾವು ಮಾಂಸಲ್ಲಿ ಇದ್ದೀವಿ. ನಮ್ಮಲ್ಲೇ ತುಂಬ ಚಿಂತೆಗಳಿದೆ. ಕೆಲವು ಟೈಮ್ ನಾವು ನೋಡೋದಿಲ್ಲ, ಗೊತ್ತು ಆಗೋದಿಲ್ಲ ನಮಗೆ. ಬಟ್ ನಮಗೆ ಪವಿತ್ರ ಆತ್ಮ ಬಂದಾಗ, ಪವಿತ್ರ ಆತ್ಮ ಅಭಿಷೇಕ ಇದ್ದಾಗ, ಪವಿತ್ರ ಆತ್ಮ ನಮ್ಮಲ್ಲಿ ಬಂದಾಗ, ಪವಿತ್ರ ಆತ್ಮ ಅಭಿಷೇಕ ನಮ್ಮಲ್ಲಿ ಇದ್ದಾಗ ನಾವು ಹೊಸ ಸೃಷ್ಟಿ ಆಗ್ತೀವಿ. ಇದಕ್ಕೆ ದೇವರು ನಮಗೆ ಪ್ರೀತಿ ಮಾಡಿದ್ದಾನೆ. ದೇವರು ನಮಗೆ ಪ್ರೀತಿ ಮಾಡಿ ಒಬ್ಬನೇ ಮಗನಾದ ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಅಪನಂಬಿಕೆಯಲ್ಲಿ, ಆಯ್ತಾ, ಮೂಢನಂಬಿಕೆಯಲ್ಲಿ ಇದೆಲ್ಲರಲ್ಲಿ ನಾವು ಶಾಪಲ್ಲಿ ನಾವು ಇದ್ವಿ. ಬಟ್ ದೇವರು ನಮಗೆ ಮುಟ್ಟುವಾಗ, ದೇವರ ವಾಕ್ಯ ಹೇಳ್ತಿ, ಒಂದು ವಚನನೇ ನಿನಗೆ ಸಾಕು. ಆ ವಚನ ನಿಮಗೆ ಮುಟ್ಟುವಾಗ ಏನಾಗುತ್ತೆ? ಆ ವಚನ, ಪವಿತ್ರ ಆತ್ಮ ವಚನ, ಅದು ಹೊರಗಡೆ ಹೋದಾಗ ಅದು ಎಲ್ಲೇ ಮುಟ್ಟಬೇಕು ಅಲ್ಲೇ ಮುಟ್ಟಿ ಅದು ವಾಪಸ್ ಬಂದು ಅದು ಕಾರ್ಯ ಸಾಧಕ ಆಗಿದೆ ವಚನ. ಆಯ್ತಾ? ಅದಕ್ಕೆ ನಾವು ಎಲ್ಲರೂ ನೀವು ಪ್ರಾರ್ಥನೆ ಮಾಡ್ತೀರಾ, ನಾವು ನಂಬಿದ್ದೀನಿ ಇದ್ದೀರಾ. ಈ ಹೊಸ ವರ್ಷ ಅಲ್ಲಿ ದೇವರು ನಮಗೆ ಹೊಸ ಆಲೋಚನೆ ಕೊಟ್ಟು ಹೌದು ಬಟ್ ಇನ್ನು ಮುಂದೆ ನೀನು ನನಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದೀಯ. ದೇವರು ಶಿಲ್ಬೆ ಮೇಲೆ ಪ್ರಾಣ ನಮಗಾಗಿ ಕೊಟ್ಟಿದ್ದಾನೆ. ಯಾವ ಎಲ್ಲರಿಗಾಗಿ, ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲರಿಗಾಗಿ, ಬರೀ ಕ್ರಿಶ್ಚಿಯನ್ಸ್ಗೆ ಅಂತ ಇಲ್ಲ. ಆಯ್ತಾ? ಯಾಕಂದ್ರೆ ದೇವರ ಹೆಸರಲ್ಲಿ ಯಾರು ದೇವರ ಹೆಸರು ತಗೊಂಡು ಒಂದು ದೇವರಿಗೆ ಅವರು ಇದು ಮಾಡ್ತಾರೆ, ಗೊತ್ತಾಗತ್ತೆ. ಇದರಲ್ಲಿ ನಮ್ಗೆ ಏನು ಗೊತ್ತಾಗತ್ತೆ? ನಾವು ಈಗ ನಮ್ಗೆ ಹಳೆ ಚಿಂತೆಗಳು ನಮ್ಮ ಮೈಂಡಲ್ಲಿ ಇರಲ್ಲ. ಇರೋದಿಲ್ಲ. ಯಾವಾಗ ಅಭಿಷೇಕ ಪವಿತ್ರ ಆತ್ಮನ್ ಅಭಿಷೇಕ ಕಾರ್ಯ ಮಾಡುವಾಗ ನಾವು ಇರೋದಿಲ್ಲ. ಯಾಕೆ ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ,
ಕೆಲವು ಜನಕ್ಕೆ ಬೈತಾರೆ, ಕೆಲವು ಜನಕ್ಕೆ ಹೊಡೆಯೋಕ್ಕೆ ಬರ್ತಾರೆ. ಯೇಸು ಸ್ವಾಮಿಗೇನೆ ಹೊಡೆದ್ರು, ತಲೆ ಮೇಲೆ ಹೊಡೆದ್ರು, ಏನೇನು ಮಾಡಿದರು. ಬಟ್ ಏನಾದರೂ ವಾಪಸ್ ಅವ್ರಿಗೆ ಬೈದ್ರ? ಇಲ್ಲ. ದೇವರ ಪ್ರೀತಿ ನಾವು ತೋರಿಸೋ ಆಗಬೇಕು ಎಲ್ಲ ಕಾರ್ಯದಲ್ಲಿ, ಎಲ್ಲ ಟೈಮ್ ಅಲ್ಲಿ ದೇವರ ಪ್ರೀತಿ. ಯಾಕಂದರೆ ದೇವರು ಅಲ್ಲಿ ನಮ್ಮಲ್ಲಿ ಏನು ಮಾಡ್ತಿದ್ದಾರೆ? ಮಾಡ್ತಾ ಇದ್ದಾರೆ. ಈಗ ಅಭಿಷೇಕ ಬಂದಾಗ ನಾವು ಏನಾಗ್ತೀವಿ? ಈಗ ಪೀಟರ್ ಏನಾಗಿದ್ರು? ದೇವರ ಶಿಷ್ಯ ನಾವು ನೋಡುವಾಗ ಏನಾಗಿದ್ರು? ಮೋಸಸ್ಗೆ ನೋಡುವಾಗ ದೇವರ ಶಿಷ್ಯ ಅಂತಿಲ್ಲ, ಬಟ್ ತುಂಬ ದೇವರ ಹೆಸರಲ್ಲಿ ಬೈಬಲಲ್ಲಿ ವಿಶೇಷ ಸ್ಥಾನ ಅವ್ರಿಗೆ ಇದೆ. ಅವ್ರಿಗೂ ಮಾತು ಸರಿ ಬರ್ತಿರ್ಲಿಲ್ಲ, ಅವರು ಹೋಗೋಕ್ಕೂ ರೆಡಿ ಇಲ್ಲ. ಬಟ್ ದೇವರು ಅವರಿಗೆ ಬಲ ಕೊಡುವಾಗ ಒಂದು ಎಲ್ಲನೂ ಅವರು ಸಾಧ್ಯ ಆಯಿತು. ಈಗ ನಾವು ನೋಡುವಾಗ ದಾವೀದ್ ಏನಾಗಿದ್ರು? ಕುರುಬರು, ಆಯಿತಾ? ಕುರುಬರು ನೋಡ್ತಾ ಇದ್ದ, ಬರೀ ಇದು ಕಾಯ್ತಿದ್ದ, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದ. ಬಟ್ ದೇವರು ಅವ್ರಿಗೆ ಆರಿಸಿರೋದು ಅಭಿಷೇಕ ಬಂದಾಗ ಸಾಧಾರಣ ಇಲ್ಲ. ನಾವು ಸಾಧಾರಣ ಬಿಟ್ಟು ನಾವು ಏನಾಗ್ತೀವಿ? ಸೂಪರ್ ನ್ಯಾಚುರಲ್. ವಿ ಬಿಕಮ್ ಸೂಪರ್ ನ್ಯಾಚುರಲ್ when the super power of Jesus touches us. ಬಟ್ ಅದಕ್ಕೆ ನಾವು ಏನು ಮಾಡಬೇಕು? ನಾವು ದೇವರು ನಿನ್ನ ಕಾರ್ಯ ನನ್ನಲ್ಲಿ ಮಾಡಿ, you let your mighty power of holy mind, soul and spirit. ಆಯಿತಾ? ಇದಕ್ಕೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದೇವರು ಏನು ಹೇಳ್ತಾ ಇದ್ದಾನೆ? ನಾನು ಹೊಸ ಕಾರ್ಯ, ಐ ವಿಲ್ ಡೂ ಅ ನ್ಯೂ. ಹೇಳಿ, ನಾನು ಹೊಸ ಕಾರ್ಯಕ್ಕೆ ದೇವರಿಗೆ ನನ್ನಲ್ಲಿ ಮಾಡಲಿ ಅಂತ ಕೇಳ್ಕೊಂತಾ ಇದ್ದೀನಿ. ಈಗ ಎಲ್ಲಿ ಪರಿಸ್ಥಿತಿ ಇರುತ್ತೆ, ಇಕ್ಕಟ್ಟಾದ ಪರಿಸ್ಥಿತಿ ಇರುತ್ತೆ, ತುಂಬ ಇಕ್ಕಟ್ಟಾದ ಪರಿಸ್ಥಿತಿ. ಕೆಲವು ಟೈಮ್ ನಮ್ಮ ಹತ್ರ ದುಡ್ಡು ಇರಲ್ಲ, ದಾರಿ ಇರಲ್ಲ, ಆಯಿತಾ? ನಮ್ಮಲ್ಲಿ ಕಣ್ಣೀರಿರುತ್ತೆ, ವೇದನೆ ಇರುತ್ತೆ, ಆಯಿತಾ? ಯಾರಿಗೂ ಹೇಳ್ಕೊಳ್ಳೋಕ್ಕೆ ನಮಗೆ ಆಗೋದು ಇಲ್ಲ. ಯಾರಿಗೆ ಹೇಳಬೇಕು? ಯಾರಿಗೆ ಹೇಳಿದರೆ ಅವರು ನಗೋರಿದ್ದಾರೆ, ಅವರು ಬರೀ ಚಿಡಾಯಿಸೋರಿದ್ದಾರೆ, ಅವರು ತುಂಬ ಏನೋ ಹೇಳಿ ಮುತ್ಕುರು ಇದ್ದೀರಾ ಅಂತ ಹೇಳೋರಿದ್ದಾರೆ, ನೀವು ಮುತ್ಕುರು ಇದ್ದೀರಾ ಅಂತ ಹೇಳೋರು ಇದ್ದಾರೆ. ಅಂತ ಅಲ್ಲ, ಕೇಳಿನೂ ನಾವು ದೇವ್ರಿಗೆ ಸ್ತೋತ್ರ ಹೇಳೋರಾಗಬೇಕು, ಸ್ತೋತ್ರ ಹೇಳೋರಾಗಬೇಕು. ಯಾಕಂದರೆ ನಾವು ಮನುಷ್ಯರಿಗಾಗಿ ದೇವರ ವಾಕ್ಯ ಮನುಷ್ಯರಿಗಾಗಿ ಸಾರುವಾಗ ಕೂಡ, ಆಯಿತಾ, ಅವರಲ್ಲಿ ಒಂದು ಬದಲಾವಣೆ ಆಗಬೇಕು. ಸಿಟ್ಟಿದ್ದು ನಾವು ಇಲ್ಲ, ಸಿಟ್ಟು ತೆಗ್ದಾಕ್ಬಿಡಿ. ಯಾರು ನಮಗೆ ಹೊಡೆದ್ರೇನು? ದೇವರ ವಾಕ್ಯ ಇದೆ, ಯಾರು ನಿಮಗೆ ನೀವು ತೋರಿಸಿ. ಅಂತ ಪ್ರೀತಿ ದೇವರು ನಮಗೆ ಮಾಡುವಾಗ ಆ ಪ್ರೀತಿ ನಾವು ಹಂಚಕ್ಕೆ ಆಗಲ್ವೇ? ಅಕ್ಕ ತಂಗಿಯವ್ರ ಅಲ್ಲಿ, ಗಂಡ ಹೆಂಡತಿಯವ್ರ ಅಲ್ಲಿ, ಮಕ್ಕಳಲ್ಲಿ ನಾವು ಆ ಪ್ರೀತಿ ಹಂಚೋರು ಆಗಲ್ವೇ? ನೀವು ಏನು ಮಾಡಿದ್ರು, ಈಗ ಎಂಥ ಜನ ಇದ್ರೂ, ಯಾರು ನೀವು ಬಂದ್ರೇನು, ನೀವು ಏನು ದೇವರ ವಾಕ್ಯ ಸಾರುವಾಗ ತುಂಬ ಪ್ರೀತಿಯಿಂದ ನೀವು ಸಾರಿ. ದೇವರ ಪ್ರೀತಿ. ಡಿ.ಎಲ್. ಮೂಡಿ ಅಂತ ಒಂದು ದೊಡ್ಡ ಫಿಲಾಸಫರ್ ಆ್ಯಂಡ್ ರೈಟರ್, ಅವರು ಹೇಳ್ತಾರೆ, ದೇವರಿಗೆ ನೋಡಿಲ್ಲ ಜನ, ನಿಮಗೆ ನೋಡ್ತಾ ಇದ್ದಾರೆ. ನಿಮಗೆ ದೇ ಆರ್ ಲುಕಿಂಗ್ ಅಟ್ ಯು. ಯು ಶುಡ್ ಬಿ ಅ ಲಿವಿಂಗ್ ಬೈಬಲ್. ಆರ್ ಯು ಅ ಲಿವಿಂಗ್ ಬೈಬಲ್? ದೇವರು ನಿಮಗೆ ನೋಡಿ, ಹೌದು ಇವು ಕ್ರೈಸ್ತ ಮಗಳಾಗಿದ್ದಾಳೆ, ಇದು ಕ್ರೈಸ್ತ ಮಗ ಆಗಿದ್ದಾನೆ. ಆವಾಗ ನಾವು ಯಾವಾಗ ಯಾಕಂದರೆ ದೇವರು ನಮಗೆ ಅವರ ಸ್ವರೂಪಲ್ಲಿ ಮಾಡಿದ್ದಾನೆ ನಿಜ. ಬಟ್ ನಾವು ಆ ಗುಣ ನಾವು ಯಾವಾಗ ಕಲಿತೀವಿ? ಆ ಅಭಿಷೇಕ ಬರುವಾಗ ಆ ನಂಬಿಕೆ ಹೆಚ್ಚಿಸಬೇಕು. ದೇವರು ನನ್ನ ನಂಬಿಕೆ ಕೊಡಿ, ಆಯಿತಾ? ಬಾಕಿ ಎಲ್ಲ ಮ್ಯಾಥ್ಯೂ 6:33 ಅಲ್ಲೇ ಎಲ್ಲ ನೀವು ದೇವರ ರಾಜ್ಯಕ್ಕಾಗಿ ನೀವು ತಗೋಪಡ್ರಿ, ಎಲ್ಲನೂ ನಿಮಗೆ ಸಿಕ್ಕೋದು ಉಂಟು, ಆಯಿತಾ? ಮತ್ತು ಅದಕ್ಕಾಗಿ ನಾವು ನೋಡುವಾಗ ನಾವು ಅಲ್ಲಿ ಇಲ್ಲಿ ನೋಡೋದು ಬೇಡ. ನಾವು ಅಲ್ಲಿ ಅವರೇನು ಮಾಡ್ತಾ ಇದ್ದಾರೆ,
ಇವ್ರೇನು ಮಾಡ್ತಾ ಇದ್ದಾರೆ, ಇವ್ರು ನನಗೆ ಬೈತಾ ಇದ್ದಾರೋ, ಇವ್ರು ನನಗೆ ಹೊಡಿತಾ ಇದ್ದಾರೋ, ಇವ್ರು ನನ್ನ ಚಾಡಿ ಹೇಳ್ತಾ ಇದ್ದಾರೋ, ಅದೆಲ್ಲ ನಮಗೆ ಬೇಡ. ಆಯ್ತಾ? ಈ ಹೊಸ ಪೀಟರ್ ದೇವ್ರದು ಬರೀ ಮೀನ ಹಿಡಿತಾ ಇದ್ರು, ಬರೀ ಮೀನ್ ಹಿಡಿತಾ ಇದ್ರು. ಅಲ್ಲಿ ಆ ಪ್ರೀಚ್ ಮಾಡೋ ಎಬಿಲಿಟಿ ಬಂತು, ಪ್ರೀಚ್ ಮಾಡೋ ಎಬಿಲಿಟಿ ಬಂತು. ಇದು ಯಾರ ಕಾರ್ಯ? ಪವಿತ್ರ ಆತ್ಮನ್ ಕಾರ್ಯ, ಪವಿತ್ರ ಆತ್ಮನ್ ಕಾರ್ಯ. ಆಯ್ತಾ? ಆ ಪ್ರೀತಿ, ಆ ಎಬಿಲಿಟಿ, ಆ ದೇವರು ಆಲೋಚನೆ, ದೇವರ ವಾಕ್ಯ ಹೇಳತ್ತೆ, ನನ್ನ ಆಲೋಚನೆ ನಿನ್ನ ಆಲೋಚನೆ ಇಲ್ಲ. ನಾವು ಈಗ ನಿನ್ನೆ ಅಲ್ಲಿ ಹೋಗ್ತೀವಿ ಅಂತ ನಾವು ಯೋಚನೆಯೇ ಮಾಡಿರಲಿಲ್ಲ. ನಮಗೆ ಆ ಊರಲ್ಲಿ ನಮಗೆ ಗೊತ್ತು ಒಂದು ಚರ್ಚ್ ಇದೆ, ಬಟ್ ಅವರು ನಮಗೆ ಕರೀತಾರೆ, ಅಲ್ಲಿ ನಾವು ಹೋಗೋಕ್ಕೆ ಆಗತ್ತೆ ಅಂತ ನಾವು ಯೋಚನೆಯೇ ಮಾಡಿರಲಿಲ್ಲ. ದೇವ್ರ ಕಾರ್ಯ, ದೇವರು ಯಾರ ಮೇಲೆ ಯಾವಾಗ ಕಾರ್ಯ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಈಗ ನಾವು ಆ್ಯಕ್ಟ್ಸ್ ಬುಕ್ಕಲ್ಲಿ ನೋಡುವಾಗ ಆ ಪೀಟರ್ಗೆ ದೇವರು ಕೊಡ್ತಾರೆ ಆ ಎಬಿಲಿಟಿ. ಅಷ್ಟೇ ಜನರಿಗೆ ಅವರು ಸ್ಪೀಚ್ ಮಾಡ್ತಾರೆ. ಬಟ್ ಒಂದು ಮನುಷ್ಯ ಆಯ್ತಾ, ಭಿಕ್ಷಕ ಗೇಟ್ ಹತ್ರ ಕೂತಿರ್ತಾನೆ, ಅವನು ಭಿಕ್ಷೆ ಕೇಳ್ತಿರ್ತಾನೆ. ಅವನು ಅನ್ಕೊಳ್ತಾನೆ ನನಗೆ ಏನೋ ದುಡ್ಡು ಗಿಡ್ಡು ಕೊಡ್ಬೋದು. ಪೀಟರ್ ಏನು ರಿಪ್ಲೈ ಕೊಡ್ತಾನೆ, ಸಿಲ್ವರ್ ಆ್ಯಂಡ್ ಗೋಲ್ಡ್ ಐ ಹ್ಯಾವ್ ನನ್. ನನ್ನ ಹತ್ರ ಚಿನ್ನನೂ ಇಲ್ಲ, ನನ್ನ ಹತ್ರ ಬೆಳ್ಳಿನೂ ಇಲ್ಲ, ನನ್ನ ಹತ್ರ ದೇವರ ನಾಮ ಇದೆ. ಆ ನಾಮದಿಂದ ನೀನು ಎದ್ದವಳು ಅಂತ ಹೇಳುವಾಗ ಆ ಕುಂಟ ಎದ್ದು ಬಿಟ್ಟ. ಅದೇ ದೇವರ ಕಾರ್ಯ. ನಾವು ಪ್ರಾರ್ಥನೆ ಮಾಡುವಾಗ ಒಂದೇ ದೇವರು ನಮಗೆ ಒಂದು ಬೈಬಲ್ ಓದುವಾಗ, ಪ್ರಾರ್ಥನೆ ಮಾಡುವಾಗ ನೀವು ಒಂದು ದೇವರಿಂದ ಕೇಳ್ಕೊಳ್ಳಿ. ಪವಿತ್ರ ಆತ್ಮನ್ ಅಭಿಷೇಕ, ಆ ಪವಿತ್ರ ಆತ್ಮ ಅಭಿಷೇಕ ನಿಮ್ಮಲ್ಲಿ ಕಾರ್ಯ ಮಾಡುವಾಗ ನೀವು ಪ್ರೇಯರ್ ಮಾಡ್ತೀರಾ, ಅವ್ರ ಗುಣ ಆಗ್ತಾರೆ. ಯಾರಾದರೂ ಕುಡ್ರು ಇದ್ರೆ ಅವ್ರ ಕಣ್ಣು ಬರುತ್ತೆ, ಯಾರು ಕುಂಟ್ರು ಇದ್ರೆ ಅವ್ರ ಕಾಲು ಬರುತ್ತೆ. ಆ ನಂಬಿಕೆ ಇಡಿ. ದೇವರಿಗೆ ನಂಬಿಕೆ ಹೆಚ್ಚಾಗಲಿ, ನಂಬಿಕೆ ಹೆಚ್ಚು ಮಾಡಿ. ದೇವರ್ ನನ್ನ ನಂಬಿಕೆ ಕೊಡಿ. ದೇವರ ವಾಕ್ಯ ಹೇಳುತ್ತೆ, ಶಾಶ್ವತ ನಂಬಿಕೆ ಇದ್ರೆ ನೀವು ಏನು ನೋಡ್ತೀರಾ, ದ ಮೌಂಟೇನ್ ವಿಲ್ ಫಾಲ್ ಡೌನ್. ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು, ನಮ್ಮಲ್ಲಿ ಇರಬೇಕು. ಆ ನಂಬಿಕೆ ಬರೋಕ್ಕೆ ದೇವರೇ ನಮಗೆ ಕಾರ್ಯ ಮಾಡಬೇಕು. ದೇವರು ಯಾವಾಗ ಕಾರ್ಯ ಮಾಡ್ತಾನೆ? ದೇವರ ವಾಗ್ದಾನ ಕೊಟ್ಟಿದ್ದಾನೆ, ಐ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ. ಹಳೆಯದು ಎಲ್ಲ ಸಿಟ್ಟು ಮಾಡೋದು ಅಂದರೆ ಏನು? ಯಾರಿಂದ ಸಿಟ್ಟು ಸೈತಾನಿಂದ ಸಿಟ್ಟು ಇರುತ್ತೆ. ಅದು ಎಂಥ ಪ್ರಾಬ್ಲಮ್ ಇರಲಿ, ಏನಿದ್ರೂ ಸಿಟ್ಟು ನಾವು ಮಾಡೋಂಗಿಲ್ಲ. ಆಯಿತಾ? ಈಗ ಇದೇ ಸಂದರ್ಭ ಇದು ಮಾಡಿರ್ಬೋದು, ಚೀಟು ಮಾಡಿರ್ಬೋದು, ದುಡ್ಡು ತಗೊಂಡಿರ್ಬೋದು. ಆಯಿತಾ? ನಮ್ಮ ಮಕ್ಕಳೇ ನಮ್ಮ ಜೊತೆಗೆ ಸರಿಯಾಗಿ ನಡ್ಕೊಳ್ಳಲ್ಲ ಇರ್ಬೋದು. ಆ ಜನ ಅಂಥ ಸಂದರ್ಭ, ಎಂಥ ಸಂದರ್ಭ ಇದ್ರೂ ಪ್ರಾರ್ಥನೆ ಮೂಲಕ ದೇವರ ಬಳಿಯಲ್ಲಿ ಬನ್ನಿ. ದೇವರು ಜನರಿಗೆ ನೀವು ಜಾಸ್ತಿ ಹೇಳಕ್ಕೆ ಹೋಗ್ಬೇಡಿ. ಎಷ್ಟು ಹೇಳಬೇಕು ಅದಕ್ಕೆ ಆನ್ಸರ್ ಇದೆ. ನಾನು ನಿನಗಾಗಿ ಒಂದು ಯೋಚನೆ ಇಟ್ಟಿದ್ದೀನಿ. ಅದು ಎಂಥ ಯೋಚನೆ? ಒಳ್ಳೆ ಯೋಚನೆ. ದೇವರು ನಮಗಾಗಿ ಒಳ್ಳೆ ಯೋಚನೆ ಇಟ್ಟು, ಹೌದು, ನಮಗೆ ಈ ಇಯರ್ ನಮಗೆ ಯಾವುದು ಹೆದರಿಕೆ ಬೇಡ. ಯಾಕೆ ನಮಗೆ ಹೆದರ್ಕೊಳ್ಳೋದು ಬೇಡ? ಯಾಕಂದ್ರೆ ದೇವರ ವಾಗ್ದಾನ ನಮ್ಮ ಜೊತೆಗೆ ಇದೆ. ಫಿಯರ್ ನಾಟ್, ಹೆದರಬೇಡಿ, ನಾನು ನಿನ್ನ ಸಂಗಡ ಇದ್ದೀನಿ, ನಿನ್ನ ಸಂಗಡ ನಾನು ನಡೀತೇನೆ, ನಿನ್ನ ಸಂಗಡ ನಾನು ಇರ್ತೇನೆ. ಆಯಿತಾ? ಇದು ಇರುವಾಗ ನೀ ಎಂಥದ್ದು ಪ್ರಾಬ್ಲಮ್ ನಿಮ್ಮ ಹತ್ರ ಬರಲ್ಲ. ಪ್ರಾಬ್ಲಮ್ ಬರ್ಬೋದು, ಬಟ್ ಅದು ನೀವು ಪ್ರಾಬ್ಲಮ್ ಅಂತ ತಿಳ್ಕೋಬಾರ್ದು. ಯಾಕಂದರೆ ಎಲ್ಲ ಪ್ರಾಬ್ಲಮ್ ನೀವು ನೀವು ಯೇಸು ಸ್ವಾಮಿ ಬಳಿಗೆ ನೀವು ತಗೊಂಡು ಬನ್ನಿ, ಪ್ರಾಬ್ಲಮ್ ಇರೋದಿಲ್ಲ. ದೇವರ ದಾರಿ ಮಾಡೋ ನಮ್ಮ ದೇವರು ಆಗಿರುವಾಗ ಯಾರು ಹೆದರಿಕೆ ಬೇಡ. ಈ ವರ್ಷ ದೇವರು ನಮ್ಮ ಸಂಗಡ ಇರ್ತಾರೆ. ಈ ವರ್ಷ ನಮ್ಮದು ಏನೇನೋ ನಮ್ಮದು ಪ್ಲ್ಯಾನ್ಸ್ ಇದೆ, ಎಲ್ಲದಕ್ಕೂ ಒಂದು ಪರಿಹಾರ, ಎಲ್ಲದಕ್ಕೂ ಒಂದು ಫುಲ್ಫಿಲ್ಮೆಂಟ್. I declare this year as the year of fulfillment, of joy,
of presence of God. In the mighty name of Jesus, I pray. Amen and amen. Amen. O Lord God and Father, we thank and praise you, O Lord. Only you, O Lord, only you, O Lord, are the King of Kings, are the Lord of Lords. Yes, O Lord, fear. I am going to walk with you. You are the God who has proved this not once but 100 times. Thank you, O Lord. We put ourselves in your mighty hand. In the mighty and the matchless name of Jesus, we pray. Amen and amen. Amen. Amen and amen. Amen. Amen and amen. Amen.